ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಇವತ್ತು ನಾವು ಮೊಬೈಲ್ ಫೋನಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವ ಮೊಬೈಲ್ ಫೋನನ್ನು ನೋಡೋಣ. ಇದು ಐಫೋನ್ ಅಂತೂ ಅಲ್ವೇ ಅಲ್ಲ. ಹಾಗೆ ಕೆಲವರು ಗೂಗಲ್ ಪಿಕ್ಸೆಲ್ ಫೋನ್ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಇರ್ಬೋದು ಅಂತ ಅನ್ಕೊಂಡಿರ್ತೀರಾ. ಆದರೆ ಅದು ಅಲ್ಲ. ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಮೊಬೈಲ್ ಫೋನ್. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೋಡೋಣ ಬನ್ನಿ. ಈಗ ನಾನು ಫ್ಲಿಪ್ಕಾರ್ಟ್ ವೆಬ್ಸೈಟ್‌ನ ಓಪನ್ ಮಾಡಿದ್ದೀನಿ. ಯಾಕಂದ್ರೆ ಕೆಲವೊಬ್ಬರಿಗೆ ಒಂದು ಅನುಮಾನ ಇರುತ್ತೆ. ಇವರು ಯಾವುದೋ ವೆಬ್ಸೈಟಲ್ಲಿ ತೋರಿಸ್ಬಿಡ್ತಾರೆ. ಇದು ಆಕ್ಚುಲಿ ಆ ಪ್ರೈಸ್ ಇರಲ್ಲ. ಹಾಗೆ ಹೀಗೆ ಅಂತ ಕೆಲವ್ರಿಗೆ ಅನ್ಸಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಆದ್ರೆ ನಾವು ಈಗ ನೇರವಾಗಿ ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲೇ ನೋಡ್ತಾ ಇರೋದ್ರಿಂದ ಇದು ನಂಬೋದಪ್ಪ ಅಂತ ಅನ್ಕೋಬಹುದು. ನೋಡೋಣ ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಝೆಡ್ ಫೋಲ್ಡ್ 6 5G ಅನ್ನೋ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಫೋನು. ಇದರ ಬೆಲೆ ಬಂದು ₹2,999. ಏನಪ್ಪಾ ಇಷ್ಟು ಬೆಲೆ ಬಾಳೋ ಮೊಬೈಲ್ ಫೋನು, ಇದು ನಿಜವಾಗ್ಲೂ ವರ್ತಾ? ಇದೇ ಪ್ರೈಸ್‌ಗೆ ನಿಯರ್ಲಿ ಲೈಕ್ ಒಂದು ಒಳ್ಳೆ ಲ್ಯಾಪ್‌ಟಾಪೇ ಬಂದ್ಬಿಡುತ್ತೆ ಅಥವಾ ಒಂದು i9 ಕಾನ್ಫಿಗರೇಷನ್ ಇರೋ ಡೆಸ್ಕ್‌ಟಾಪೇ ಬಂದ್ಬಿಡುತ್ತೆ ಅಂತ ಕೆಲವ್ರಿಗೆ ಅನಿಸ್ಬೋದು. ಆದ್ರೆ ಈ ಪರ್ಟಿಕ್ಯುಲರ್ ಮೊಬೈಲ್ ಫೋನು ಅದರ ಕಾನ್ಫಿಗರೇಷನ್ ನೀವು ತಿಳ್ಕೊಂಡ್ಮೇಲೆ ಹೌದು ಇದಕ್ಕೆ ವ್ಯಾಲ್ಯೂ ಇದ್ಯಾ ಇಲ್ವಾ ಅಂತ ನೀವೇ ನನಗೆ ಹೇಳ್ತೀರಾ. ಇಲ್ಲಿ ನಾವು ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ರೆ ಕೆಲವೊಂದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಮೊದಲನೇದಾಗಿ 12 GB ರ್ಯಾಮ್. ಇದು ಬಹಳ ಒಳ್ಳೆ ಸ್ಪೀಡ್ ಇದ್ದೇ ಇರುತ್ತೆ. ಅದರ ಜೊತೆಗೆ 1 TB ಸ್ಟೋರೇಜ್. ನೀವು ನೋಡ್ತಾ ಇರೋದು ಖಂಡಿತ ನಿಜ. 1 TB ಸ್ಟೋರೇಜ್. ನಮ್ಮ ಮೊಬೈಲ್ ಫೋನ್‌ಗಳು ಸಾಮಾನ್ಯವಾಗಿ 128 GB ಇರುತ್ತೆ. ಇಲ್ಲಾಂದ್ರೆ 256 GB ಇರುತ್ತೆ. ಅಬ್ಬಬ್ಬಾ! ಅಂದ್ರೆ ಕೆಲವರು 512 GB ಮೆಮೊರಿ ಇರೋದನ್ನ ನೋಡಿರ್ತೀರಾ. ಕೆಲವೊಂದು ಐಫೋನ್ ಯೂಸರ್ಸ್ ಇದನ್ನ ನೋಡಿರ್ತೀರಾ. ಆದ್ರೆ 1 TB ಸ್ಟೋರೇಜ್ ಅಂದ್ರೆ ಇದು ನಿಜಕ್ಕೂ ಒಳ್ಳೆ ಸ್ಟೋರೇಜ್ ಇರೋ ಮೊಬೈಲ್ ಫೋನ್. ಇದರ ಡಿಸ್‌ಪ್ಲೇ ನೀವಿಲ್ಲಿ ನೋಡ್ಬೋದು. ನಿಮ್ಗೆ ಇನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಆ ಫೋಲ್ಡ್ ಮೊಬೈಲ್ ಈ ರೀತಿ ಕಾಣುತ್ತೆ. ನಿಮ್ಗೆ ಆ ಫೋನು ನಿಮ್ಗೆ ಕಂಪ್ಲೀಟ್ ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಲಿಟ್ರಲಿ ಅದೊಂದು ಟ್ಯಾಬ್ ತರ ಕೂಡ ನೀವು ಬಳಸ್ಬೋದು. ಇಲ್ಲಿ ನಿಮ್ಗೆ ಆ ಫೋಲ್ಡ್ ಮಾಡೋ ಆಪ್ಷನ್ಸ್ ಕೂಡ ಕಾಣುತ್ತೆ. ನೋಡಿ ಇದು ಬಾಕ್ಸ್ ಅಲ್ಲಿ ಬರುವಂತ ಏನೇನ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಡೀಟೇಲ್ಸ್. ಮೊಬೈಲ್ ಫೋನ್ ಜೊತೆಗೆ ಆ ಚಾರ್ಜರ್ ಕೂಡ ಬರುತ್ತೆ. ಇದು ನೋಡಿದ್ರೆ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದಕ್ಕೆ 3 ಬ್ಯಾಕ್ ಕ್ಯಾಮ್ರಾಸ್ ಇರುತ್ತೆ. ಈಚ್ ಆಫ್ ದಿ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್, 12 ಮೆಗಾ ಪಿಕ್ಸೆಲ್ ಮತ್ತೆ 10 ಮೆಗಾ ಪಿಕ್ಸೆಲ್ ರೆಸಲ್ಯೂಷನ್ ಅಲ್ಲಿ ಈ ಕ್ಯಾಮ್ರಾಗಳು ಇರುತ್ತೆ. ಹಾಗೆ ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಇರುತ್ತೆ. ಅದು ಬಂದು 10 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ತುಂಬಾ ಸ್ಲಿಮ್ ನೋಡ್ಬೋದು ನೀವು. ಈವನ್ ಫೋಲ್ಡ್ ಮಾಡಿ ಸತ ಇಷ್ಟು ಸ್ಲಿಮ್ ಇದೆ ಅಂತಂದ್ರೆ ನಿಜಕ್ಕೂ ಇದು ಒನ್ ಆಫ್ ದಿ ಬ್ಯೂಟಿಫುಲ್ ಲೈಕ್ ಡಿಸ್ಪ್ಲೇಸ್ ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಗುಡ್ ಮೊಬೈಲ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬ್ಯಾಟರಿ ಲೈಫ್ ಬಂದು 4400 mAh. ಈ ಪರ್ಟಿಕ್ಯುಲರ್ ಫೋನ್ಗೆ ಇದು ಸ್ವಲ್ಪ ಕಮ್ಮಿ ಆಯ್ತಾ ಅಂತ ಅನ್ಸೋದು ಸಹಜ. ಬಿಕಾಸ್ 6000 mAh ಆರ್ 6500 mAh ವುಡ್ ಬಿ ದ ಬೆಸ್ಟ್ ಪಾಸಿಬಲ್ ಬ್ಯಾಟ್ರಿ ಅಂತ ಹೇಳ್ಬೋದು. ಆದ್ರೂ ಇದು ನಾಟ್ ಬ್ಯಾಡ್ ಬಿಕಾಸ್ ಇದ್ರಲ್ಲಿ ಇರೋ ಪವರ್ ಸೇವಿಂಗ್ ಕೆಪಾಸಿಟಿ ಕನ್ಸಿಡರ್ ಮಾಡಿದ್ರೆ ಈ ಬ್ಯಾಟ್ರಿ ಇಸ್ ಸ್ಟಿಲ್ ಗುಡ್, ನಾಟ್ ಬ್ಯಾಡ್. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8th ಜನರೇಷನ್ 3rd ಪ್ರೊಸೆಸರ್. ಇದು ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಪ್ರೊಸೆಸರ್. ನೀವು ಕೆಲವರು ಗೊತ್ತಿರ್ಬೋದು, ಮೊಬೈಲ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇದರ ಬಗ್ಗೆ ನಾಲೆಡ್ಜ್ ಕೂಡ ಇರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ಸ್. ಅದರಲ್ಲಿ ನೀವು ನೋಡಿದ್ರೆ ಈ ಪರ್ಟಿಕ್ಯುಲರ್ ವರ್ಷನ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಕೂಡ ಲೇಟೆಸ್ಟ್ ಆದ ಪ್ರೊಸೆಸರ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋದಾದ್ರೆ ನೋಡಿ, ಇದರಲ್ಲಿ ಇನ್‌ಬಿಲ್ಟ್ AI ಫೀಚರ್ಸ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಲೈಕ್ ಇವಾಗ ಎಲ್ಲರೂ AI ಬಗ್ಗೆ ತಿಳ್ಕೊಂಡಿರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಕೆಲವೊಂದು ಅಪ್ಲಿಕೇಶನ್ಸ್ ಕಂಪ್ಲೀಟ್ ಅವ್ರಿಗೆ ಎಂಡ್ ಟು ಎಂಡ್ ಫೀಚರ್ಸ್ ಇರುವಂತ ಕೆಲವೊಂದು ಅಪ್ಲಿಕೇಶನ್ಸ್ ಇದರಲ್ಲಿ ಇನ್‌ಬಿಲ್ಟ್ ಆಗಿರುತ್ತೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಬರುವಂಥ ಸಪೋರ್ಟು ನೇರವಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅವರೇ ಥ್ರೂ ಗ್ಯಾಲಕ್ಸಿ AI ಅನ್ನೋ ಒಂದು ಫೀಚರಿಂದ ಕೊಡ್ತಾರೆ. ಬಾಕ್ಸಲ್ಲಿ ನೀವು ನೋಡ್ಬೋದು ಏನೇನು ಬರುತ್ತೆ ಅಂತ ಆವಾಗಲೇ ನಾವು ನೋಡಿದ್ವಿ. ಒಂದು ಮೊಬೈಲ್ ಫೋನ್ ಬರುತ್ತೆ, ಚಾರ್ಜರ್ ಕೇಬಲ್ ಬರುತ್ತೆ, ಹಾಗೆ ಒಂದು ಸ್ಮಾಲ್ ಪಿನ್ ನಿಮಗೆ ಸಿಮ್‌ನ ರಿಮೂವ್ ಮಾಡೋಕ್ಕೆ ಅದು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅದನ್ನು ಕೂಡ ಕೊಡ್ತಾರೆ.
ಇಲ್ಲಿ ಕೆಲವೊಂದು ರಿವ್ಯೂಗಳು ಕೂಡ ಬರ್ದಿರ್ತಾರೆ. ನೀವು ಫ್ಲಿಪ್‌ಕಾರ್ಟ್‌ಗೆ ಹೋಗಿ ಅದ್ರ ಬಗ್ಗೆ ನೋಡ್ಬೋದು. ಕೆಲವರು ಚೆನ್ನಾಗಿರೋ ರಿವ್ಯೂನು ಬರ್ದಿರ್ತಾರೆ. ಕೆಲವರು ಚೆನ್ನಾಗಿರೋ ರಿವ್ಯೂನು ಬರ್ದಿರಲ್ಲ. ಆದ್ರೆ ರಿಯಾಲಿಟಿ ಏನಂತಂದ್ರೆ, ಈ ಪರ್ಟಿಕ್ಯುಲರ್ ಫೋನ್ ಇಷ್ಟು ಬೆಲೆ ಬಾಳುವ ಪ್ರೈಸಲ್ಲಿ ಇದೆ ಅಂತಂದ್ರೆ, ಅದಕ್ಕೆ ಇರೋ ಕಾನ್ಫಿಗರೇಷನ್ಸ್ ತುಂಬಾ ಹೈ ಇದೆ ಅಂತಾನೆ ಅರ್ಥ. ಇಲ್ಲಿ ನೀವು ನೋಡಿದ್ರೆ ಇದ್ರದ್ದು ಡಿಸ್‌ಪ್ಲೇ ಎಷ್ಟು ಇಂಚ್ ಇದೆ ಅನ್ನೋದು ಗೊತ್ತಾಗುತ್ತೆ. 7.6 ಇಂಚ್ ಅಂದ್ರೆ ಇದು ಸ್ವಲ್ಪ ದೊಡ್ಡದೇ ಇರುತ್ತೆ ಮೊಬೈಲು. ರೆಸಲ್ಯೂಷನ್ ಬಂದ್ಬಿಟ್ಟು ಆಲ್‌ಮೋಸ್ಟ್ 2K ರೆಸಲ್ಯೂಷನ್ ಇದೆ. ಇದು ಬಂದು ಡಿಸ್‌ಪ್ಲೇ ರೆಸಲ್ಯೂಷನ್. ಯಾಕೆ ಅಂತಂದ್ರೆ ನೀವು ಡಿಸ್‌ಪ್ಲೇ ರೆಸಲ್ಯೂಷನ್‌ಗೆ ಮತ್ತೆ ವಿಡಿಯೋ ರೆಸಲ್ಯೂಷನ್‌ಗೆ ಬಹಳ ಡಿಫರೆನ್ಸ್ ಇರುತ್ತೆ. ವಿಡಿಯೋ ರೆಸಲ್ಯೂಷನ್ ಅಂತ ಸ್ಪೆಸಿಫಿಕ್ ಆಗಿ ನೋಡಂಗಿದ್ರೆ ಆಲ್‌ಮೋಸ್ಟ್ 8K ರೆಸಲ್ಯೂಷನ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ನಾನು ಏನಕ್ಕೆ ಆಲ್‌ಮೋಸ್ಟ್ 8K ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ರೆಸಲ್ಯೂಷನ್ ಬಂದು UHD 8K 30 ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಝೂಮ್ ಅಂತ ಬಂದ್ರೆ 30x ಝೂಮ್ ಇದೆ. ಇದು ಬಹಳನೇ ಹೈ ಎಂಡ್ ಝೂಮ್ ಅಂತ ನಾನು ಹೇಳ್ಬೋದು. ಫ್ರೇಮ್ ರೇಟು ನಾನು ಆಗ್ಲೇ ಹೇಳಿದೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ ಅಂತ. ಇದೆಲ್ಲ ನೋಡಿದ್ರೆ ನಿಮಗೆ ಇನ್ನು ಯಾವುದೇ ಫೀಚರ್ ಇರ್ಬೋದು, ಬೇಸಿಕ್ ಸ್ಮಾರ್ಟ್ ಫೋನಿಂದ ಹಿಡಿದು ಐಫೋನ್ ಇರೋವರೆಗೂ ನೀವು ಏನೇನು ಫೀಚರ್ಸ್ ನೋಡ್ತಿರೋ ಎಲ್ಲ ಫೀಚರ್ಸು ಇದರಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಓನ್ಲಿ ಥಿಂಗ್ ಈಸ್ ಇದು ಆಪರೇಟ್ ಆಗೋದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಬೇಸಿಸ್ ಮೇಲೆ ಆಪರೇಟ್ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ಬರೋ ಆಂಡ್ರಾಯ್ಡ್ 15 ಕೂಡ ಅಪ್ಗ್ರೇಡ್ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋ ಮೊಬೈಲು ₹2,999 ವರ್ತ್ ಇದೆಯಾ ಇಲ್ವಾ ಅಂತ ನನ್ನ ಕೇಳಂಗಿದ್ರೆ ಎಸ್, ಇದು ವರ್ತ್ ಇದೆ. ಆದರೆ ಇದನ್ನ ಒಂದು ಬಡ್ಜೆಟ್ ಫೋನ್ ಅಂತ ಕನ್ಸಿಡರ್ ಮಾಡಕ್ ಆಗೋದೇ ಇಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಅ ಲಕ್ಸುರಿ ಫೋನ್. ಯಾರಿಗೆ ಇದರ ಅವಶ್ಯಕತೆ ತುಂಬಾ ಇದೆಯೋ ಅವರು ಈ ಪರ್ಟಿಕ್ಯುಲರ್ ಫೋನ್‌ಗೆ ಹೋಗ್ಬೋದು. ಇಲ್ಲ ನಾನೊಂದು ಲೈಕ್ ಇಷ್ಟೊಂದು ಹೈ ಎಂಡ್ ಲಕ್ಸುರಿ ನೋಡ್ತಾ ಇಲ್ಲ, ನಾನೊಂದು ಮೀಡಿಯಂ ರೇಂಜ್ ಫೋನ್ ನೋಡ್ತಾ ಇದ್ದೀನಿ ಅಂತಂದ್ರೆ ಅದರ ಬಗ್ಗೆ ಮಾಹಿತಿ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ.